ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಈವ್ನಿಂಗ್ ವ್ಲಾಗು. ಈವ್ನಿಂಗು ಕೆಲಸದಿಂದ ಬಂದು ಹಾಗೆ ಮೊನ್ನೆ ನನ್ನ ತಂಗಿ ಬಂದಿದ್ಲು ಹಬ್ಬಕ್ಕೆ ಅಂತ ಹೇಳಿದ್ನಲ್ಲ, ಹಾಗೆ ಹಲಸಿನ ಹಣ್ಣು ತಂದಿದ್ಲು, ಅದನ್ನು ಕಟ್ ಮಾಡ್ತಾ ಇದ್ದೀವಿ. ಹಣ್ಣು ತುಂಬ ಸಿಹಿಯಾಗಿತ್ತು, ಸಕ್ಕರೆಯಲ್ಲಿ ಅದ್ದಿದ್ದಾರೇನೋ ಅನ್ನೋಷ್ಟು ಸಿಹಿ ಇತ್ತು. ಹಾಗೆ ಇಲ್ಲಿ ಬಿಡಿಸಿ ತೊಳೆನೂ ಇಡ್ತಾ ಇದ್ದಾರೆ. ನಾನು ಸ್ವಲ್ಪ ಬಿಡಿಸಿ ಎಲ್ಲ ಇಟ್ಟು ಆಮೇಲೆ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೈ ತೊಳ್ಕೊಂಡು ಹೋದೆ. ನನ್ನ ದೊಡ್ಡ ಮಗಳು ಬಿಡಿಸ್ಕೊಂಡು ತಿಂತಾಯಿದ್ಲು, ಹಾಗೆ ಬಿಡಿಸಿ ಪಾತ್ರೆಗಳು ಎತ್ತಿಡ್ತಾಯಿದ್ಲು. ಹಾಗೆ ನನ್ನ ಚಿಕ್ಕ ಮಗಳು ಇಲ್ಲಿ ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ. ಇವಳು 7th. ವಿಡಿಯೋ ಮಾಡ್ಕೊತಿದ್ದಕ್ಕೆ ಮುಖ ಮುಚ್ಕೊಂಬಿಟ್ಲು. ಹಾಗೆ ನಾನಿಲ್ಲಿ ಅನ್ನಕ್ಕಿಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಕೇರ್ಕೊತಾ ಇದ್ದೀನಿ. ಬೆಳಗ್ಗೆನೇ ಇವತ್ತು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ, ಹಾಗಾಗಿ ಈಗ ಅನ್ನ ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ಕೇರ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಹೇಳಿ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ಈವ್ನಿಂಗು ಬಂದೆ, ಕಾಳೆಲ್ಲ ಇತ್ತು. ಇದು ಸೋಯಾಬೀನ್ದು ಹಸಿ ಕಾಳು ತೊಗೊಂಡಿದ್ದೆ, ಅದನ್ನು ಬಿಡಿಸಿಟ್ಟಿದ್ದೆ. ಸೊ ಇವಾಗ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಕಲಸೋದಕ್ಕೆ ಹಾಕ್ತಾಯಿದ್ದೀನಿ. ಚಪಾತಿ ಹಿಟ್ಟು ಕಲಸಿ ಹಾಗೆ ಕಾಳುಗಳದ್ದು ಗ್ರೇವಿ. ಹಾಗೆ ಇದು ಸ್ವಲ್ಪ ಮೊಳಕೆ ಕಾಳೆಲ್ಲ ಕಟ್ಟಿಟ್ಟಿದ್ದೆ, ಅಂದರೆ ಕಾಳು ನೆನೆಸ್ಬಿಟ್ಟು ಮೊನ್ನೆ ಹುಳಿ ಸಾಂಬಾರು ಮಾಡಿದ್ನಲ್ಲ, ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಕಾಳು ಮಿಕ್ಕಿತ್ತು, ಅದನ್ನೆಲ್ಲ ಮೊಳಕೆ ಕಟ್ಟೋಕ್ಕಿಟ್ಟಿದ್ದೆ. ಅದು ಮೊಳಕೆ ಬಂದಿದೆ. ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಾನು ಒಂದು ಕವಿತೆ ಬರೆದಿದ್ದೀನಿ. ಕವಿತೆ ಅಂತ ಅಲ್ಲ, ಒಂದು ಕೋಟ್ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತಂದರೆ, ನಾವು ತಪ್ಪು ಮಾಡೋದ್ರ ಬಗ್ಗೆ ಬರೆದಿದ್ದೀನಿ. ಅಂದರೆ ತಿಳಿದು ಮಾಡೋ ತಪ್ಪುಗಳೊಂದಿಗೆ ಹಾಗೆ ತಿಳಿಯದೇ ಮಾಡುವ ತಪ್ಪುಗಳಿಗೆ ನಮ್ಮ ಜೀವನವನ್ನು ಹಾಳು ಮಾಡುವುದಕ್ಕೆ ಬಿಡಬಾರದು. ಅಂದರೆ ತಿಳಿದನೇ ಮಾಡೋ ತಪ್ಪುಗಳು ನಮ್ಮ ಜೀವನ ಹಾಳಾಗಕ್ಕೆ ಬಿಡಬಾರ್ದು ಆ ತಪ್ಪುಗಳಿಂದ. ಹಾಗೆ ತಿಳಿಯದೇ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಿ. ನಾವು ತಿಳಿದಲೇ ಮಾಡಿರ್ತಕ್ಕಂಥ ತಪ್ಪುಗಳಿಗೆ, ಆ ತಪ್ಪಿಂದ ಯಾರಿಗೆ ನೋವಾಗಿದೆ ಅವ್ರ ಹತ್ರ ಕ್ಷಮೆ ಕೇಳಿ. ತಿಳಿದು ಮಾಡಿದ ತಪ್ಪನ್ನು ಸರಿಪಡಿಸಿಕೊಂಡು, ಅಂದರೆ ತಿದ್ದುಕೊಂಡು, ನಾವೇನೋ ಗೊತ್ತಿದ್ದು ತಪ್ಪು ಮಾಡಿರ್ತೀವಲ್ವ, ಆ ತಪ್ಪು ರಿಪೀಟ್ ಆಗ್ದಂಗೆ ತಿದ್ದುಕೊಂಡು ನಮ್ಮ ಜೀವನವನ್ನು ಸುಂದರವಾಗಿಟ್ಟುಕೊಳ್ಳಬೇಕು ಅಂತ ಬರೆದಿದ್ದೆ. ಅದು ಫೋಟೋ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಒಂದು ಸಲ ಚೆಕ್ ಮಾಡಿ. ಇದರಿಂದ ಒಂದು ಏನು ಪಾಠ ಕಲಿಬೋದು ಅಂತಂದರೆ, ಕೆಲವ್ರು ನಮಗೆ ಗೊತ್ತಿರುತ್ತೆ ಇದು ತಪ್ಪು ಅಂತ, ಸೊ ಗೊತ್ತಿದ್ದು ತಪ್ಪು ಮಾಡ್ತೀವಿ. ಆ ತಪ್ಪಿಂದ ನಮ್ಮ ಜೀವನ, ನಮ್ಮ ಲೈಫು ಹಾಳಾಗಬಾರ್ದು. ನಮ್ಮ ಲೈಫ್ ಜೊತೆಗೆ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ 4-5 ಜೀವಗಳು, ಇಡೀ ಫ್ಯಾಮಿಲಿ ಇರುತ್ತೆ. ನಾವೊಬ್ಬರು ಮಾಡೋ ತಪ್ಪಿಂದ ನಮ್ಮ ಯಜಮಾನ್ರೇ ಆಗಲಿ, ಮಕ್ಕಳೇ ಆಗಲಿ, ಈಗ ಅಕಸ್ಮಾತ್ ಯಜಮಾನ್ರು ತಪ್ಪು ಮಾಡಿದ್ರೆ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅಪ್ಪ ಅಮ್ಮ ಆಗಲಿ, ಅಕಸ್ಮಾತ್ ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಮಕ್ಕಳು, ಅಪ್ಪ ಅಮ್ಮ, ಸಂಬಂಧಿಕರು, ಹೆತ್ತವರು, ಇದ್ರ ಜೊತೆಗೆ ಮಕ್ಕಳು ಫ್ರೆಂಡ್ಸ್ಗಳಿಗೆ, ಹಾಗೆ ಮಕ್ಕಳು ತಪ್ಪು ಮಾಡಿದ್ರೆ ಹೆತ್ತ ತಂದೆ ತಾಯಿಗೆ. ಈಗ ಮಕ್ಕಳುಗಳು ತಪ್ಪು ಮಾಡ್ತಾರೆ, ಅವರು ತಪ್ಪು ಮಾಡಲ್ಲ ಅಂತ ಇಲ್ಲ, ಅಂದರೆ ಚಿಕ್ಕ ಹುಡುಗರಲ್ಲಿ ಮಾಡೋ ತಪ್ಪುಗಳನ್ನ ಕ್ಷಮಿಸ್ಬೋದು, ದೊಡ್ಡವರಾದ್ಮೇಲೆ ಮಾಡೋ ತಪ್ಪುಗಳಿಗೆ ಕ್ಷಮೆ ಇರಲ್ಲ. ಬಟ್ ಅದು ಎಲ್ಲರಿಗೂ ಸೇರಿಸಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಮಕ್ಕಳುಗಳು ತಪ್ಪು ಮಾಡಿದ್ರೆ ತಂದೆ ತಾಯಿಗೆ, ಅಜ್ಜಿ ತಾತಂಗೆ, ಹಾಗೆ ಅವರು ಸುತ್ತಮುತ್ತ ಜನಗಳಿಗೆ ಹೇಗೆ ಮುಖ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ, ಈ ಎಲ್ಲ ತಪ್ಪುಗಳನ್ನ ತಿದ್ದುಕೊಂಡು ನಮ್ಮ ಜೀವನನ ಸುಂದರವಾಗಿ ಇಟ್ಕೋಬೇಕು. ಯಾವ ತಪ್ಪುಗಳಿಗೂ ನಮ್ಮ ಲೈಫನ್ನು ಹಾಳು ಮಾಡೋದಕ್ಕೆ ಬಿಟ್ಕೊಡ್ಬಾರ್ದು. ಇದೇ ನಾನು ಹೇಳಿದ್ದು ಟಾಪಿಕ್ಕಿಗೂ. ಹಾಗಾಗಿ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳಿ, ಮುಂದುವರೀರಿ ಜೀವನದಲ್ಲಿ. ತಪ್ಪು ಮಾಡ್ದಲೇ ಇರ್ತಕ್ಕಂಥ ಮನುಷ್ಯನೇ ಇಲ್ಲ ಇಡೀ ಜೀವನದಲ್ಲಿ. ಯಾರಿಗೂ ಒಬ್ರೂ ಒಂದಿನ ತಪ್ಪು ಮಾಡಿಲ್ಲ ನಾನು ವಿತೌಟ್ ಏನೂ ನಾನು ಕೆಟ್ಟ ಕೆಲಸ ಮಾಡ್ದಂಗೆ, ನಾನು ಒಂದೂ ತಪ್ಪು ಮಾಡ್ದಂಗೆ, ಒಬ್ರಿಗೆ ನೋವು ಮಾಡ್ದಂಗೆ, ಒಬ್ರಿಗೆ ಹೇಟ್ ಮಾಡ್ದಂಗೆ, ಒಬ್ರಿಗೆ ಇದು ಮಾಡ್ದಂಗೆ ನಾನು ಬದುಕಿದ್ದೀನಿ ಅಂತ ಹೇಳೋದಕ್ಕೆ ಆಗಲ್ಲ. ಅಂಥ ದೊಡ್ಡ ಪ್ರಧಾನಿಯಾಗಿರ್ಬೋದು, ಅವ್ರು ಎಂಥ ದೇಶಭಕ್ತರಾಗಿರ್ಬೋದು, ಹಾಗೆ ಎಂಥ ಸ್ವಾಮೀಜಿ ಅಂತ ಕರಿತೀವಲ್ವ ನಾವು, ಹಾಗೆ ಒಂದು ದೇವಸ್ಥಾನ ಪೂಜೆ ಮಾಡೋರು, ಯಾವುದೇ ಆಗಲಿ ಒಂದು ಪ್ರಾಣಿ ಅಂತಂದರೆ ಮನುಷ್ಯ ಅದನ್ನು ಯಾವುದಕ್ಕಾದ್ರೂ ಮನುಷ್ಯರಿಗೆ ಇಲ್ದಿರೆ ಪ್ರಾಣಿಗಳಿಗೆ
ಬೇರೆ ಯಾರಿಗಾದ್ರೂ ನೋವು ಮಾಡಿರ್ತಾನೆ, ಹಾಗೆ ತಪ್ಪುಗಳು ಕೆಲಸ ಮಾಡೇ ಇರ್ತಾನೆ ಅವನ ಜೀವನದಲ್ಲಿ ಒಂದಿಲ್ಲ ಒಂದ್ಸಲಿ. ಆ ತಪ್ಪುಗಳನ್ನ ತಿದ್ಕೊಳ್ಳೋದೇ ನಮ್ಮ ಮನುಷ್ಯನ ಗುಣ. ಪ್ರಾಣಿಗಳು ಕೂಡ ನೋಡ್ಬೋದು, ಅವು ಎಷ್ಟು ನಿಯತ್ತಾಗಿರ್ತವೆ, ಹಾಗೆ ಅವು ಎಷ್ಟು ಆ್ಯಕ್ಟಿವ್ ಆಗಿರ್ತವೆ. ಅವಕ್ಕೆ ದೇವರು ಬುದ್ಧಿ ಕೊಟ್ಟಿಲ್ಲ, ಮಾತು ಕೊಟ್ಟಿಲ್ಲ, ಬಟ್ ಆದ್ರೂ ಅವು ಯಾವ ರೀತಿ ಒಳ್ಳೆತನದಲ್ಲಿ ಬದುಕ್ತವೆ. ಎಕ್ಸಾಂಪಲ್ ನಾಯಿಗೆ ಒಂದು ತುತ್ತು ರೊಟ್ಟಿ ಹಾಕಿದ್ರೆ ಅದು ಹೇಗೆ ಜೀವನ ಪೂರ್ತಿ ನಮ್ಮನ್ನು ನೋಡ್ಕೊಳ್ಳುತ್ತೆ, ಈ ರೀತಿ ಎಲ್ಲ ಹಾಗೆ ಮನುಷ್ಯರಿಗೂ ಕೂಡ. ಸೊ ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಫಸ್ಟು ಏನು ಮಾಡಿ ಅಂದರೆ, ನಿಮ್ಮಿಂದ ಆಗಿರೋ ತಪ್ಪುಗಳನ್ನ ಒಂದು ಬರ್ಕೊಳ್ಳಿ, ಒಂದು ಬುಕ್ಕಲ್ಲಿ, ಒಂದು ನೋಟ್ಬುಕ್ಕಲ್ಲಿ ತೊಗೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವ ತಪ್ಪುಗಳನ್ನ ನೀವು ತಿಳಿದು ಮಾಡಿದ್ದೀರ, ತಿಳಿದಲೇ ಇರೋದು ಮಾಡಿದ್ದೀರ, ಎರಡನ್ನೂ ಬರ್ಕೊಳ್ಳಿ. ತಿಳಿದು ಮಾಡಿರೋ ತಪ್ಪುಗಳು, ತಿಳಿದಲೇ ಮಾಡೋ ತಪ್ಪುಗಳನ್ನ ಬರ್ಕೊಂಡು, ನೀವು ತಿಳಿದು ಮಾಡಿರೋ ತಪ್ಪುಗಳಿಗೆ ಯಾರಾಗ ನೋವು ಮಾಡಿರ್ತೀರೋ ಅವ್ರ ಹತ್ರ ಕ್ಷಮೆ ಕೇಳಿ. ಅವ್ರ ಹತ್ರ ಕ್ಷಮೆ ಕೇಳೋಕ್ಕಾಗಲ್ಲ ಅಂತಂದರೆ ಹೋಗಿ ದೇವ್ರ ಹತ್ರ ಕ್ಷಮೆ ಕೇಳಿ. ನಾನು ಇಂಥವ್ರಿಗೆ ಈ ಥರ ಮೋಸ ಮಾಡಿದ್ದೀನಿ, ಇಂಥ ತಪ್ಪು ಕೆಲಸ ಮಾಡಿದ್ದೀನಿ, ಸೊ ಹಾಗಾಗಿ ನನ್ನ ಕ್ಷಮಿಸು. ನಾನು ಅವ್ರಿಗೆ ಕ್ಷಮಿಸು ಅಂತ ಕೇಳೋಕ್ಕಾಗಲ್ಲ, ಅವ್ರನ್ನ ಬದಲು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಅಂತ ದೇವ್ರಿಗೆ ಹೇಳಿ ಕ್ಷಮೆ ಕೇಳಿ. ಹಾಗೆ ತಿಳಿದು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಸರಿಪಡಿಸ್ಕೊಳ್ಳಿ. ಅಂದರೆ ತಿಳಿದು ಮಾಡಿರೋದು, ತಂದೆ ತಾಯಿಗೆ ನೋವು ಮಾಡಿರೋದು, ಬೇರೆ ಏನಾದರೂ ಮಾಡಿರೋದಿರುತ್ತಲ್ಲ, ಅದನ್ನು ಕೇಳ್ಬೋದಲ್ವ. ಅದನ್ನು ಸರಿ ಮಾಡಿಕೊಂಡು ನಿಮ್ಮ ತಪ್ಪುಗಳನ್ನ, ನಿಮ್ಮ ಜೀವನನ ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ಚಪಾತಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ದೆ ಸಾಯಂಕಾಲ ಊಟಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಹೆಸ್ರು ಕಾಳು ಮತ್ತು ಹಸಿ ಬೀನ್ಸ್ ಕಾಳು ಬರುತ್ತಲ್ಲ, ಸೊ ಅದನ್ನು ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ರುಬ್ಕೊಂಡು, ಈರುಳ್ಳಿ ಸಣ್ಣದಾಗಿರ್ತಕ್ಕಂಥ ಹೆಚ್ಚಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ ಹಾಕಿ, ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ, ಹಾಗೆ ಮಸಾಲಗಳು ಮತ್ತು ರುಬ್ಬಿರೋ ಕಾಯಿ ಎಲ್ಲನೂ ಹಾಕಿ ತಿಕ್ಕಾಗಿ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡಿಕೊಂಡು ಇವತ್ತಿನದು ಊಟನ ತಿಂದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ನ ರೆಕಮೆಂಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.